ಹಾಯ್ ನನ್ನ ಸಬ್ಸ್ಕ್ರೈಬರಲ್ಲಿ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ಯಾರ್ಯಾರು ಫ್ರೆಂಡ್ ಇದ್ದಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಲಾಗ್ ಬಂದು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನಾನು ಏನು ರೂಟೀನ್ ಇದೆ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ನೈಟಲ್ಲಿ ಮೆಂತೆ ಮತ್ತು ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೀನಿ, ಗೋಧಿ ಕಡುಬು ಮಾಡೋಣ ಅಂತಂದು ಹೇಳಿಬಿಟ್ಟು. ಬೆಳಗ್ಗೆ 6 ಗಂಟೆಗೆ ಎದ್ದು ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಹಾಕಿ ಎಲ್ಲ ಚಿಕ್ಕದಾಗಿ ಹಾಕ್ತೀನಿ. ನಾನು ರಂಗೋಲಿ ದೊಡ್ಡದಾಗೆಲ್ಲ ಹಾಕಲ್ಲ, ಏಕೆಂದರೆ ನಾನು ಕಷ್ಟಪಟ್ಟು ರಂಗೋಲಿ ಹಾಕಿ ಬೆಳಗ್ಗೆ ಮತ್ತೆ ಅದು ನಡೆಸ್ಬೇಕಂದ್ರೆ ಬೇಜಾರಾಗುತ್ತೆ. ಇರೋ ಟೈಮ್ನಲ್ಲಿ ವೇಸ್ಟ್ ಮಾಡ್ಕೊಂಡು ಹಾಕಿದ್ದೆ. ಹಬ್ಬದಗಳಲ್ಲಿ ಮಾತ್ರ ನಾನು ದೊಡ್ಡದಾಗಿ ರಂಗೋಲಿ ಹಾಕ್ತೀನಿ. ಇದರಲ್ಲಿ ಎಷ್ಟೇ ಚಿಕ್ಕದಾಗಿ ಪುಟಾಣಿಗೆ ಹಾಕೋದು. ಇಲ್ಲಿ ಒಂದು ಎಂಟ್ರೆನ್ಸಲ್ಲಿ ನನಗೆ ಡೈಲಿ ರಂಗೋಲಿ ಇರಲೇಬೇಕು, ಇಲ್ಲಾಂದರೆ ಏನೋ ಒಂದಿದು. ಇಲ್ಲಿ ನೋಡಿ ನಿಮಗೆ ಎಷ್ಟು ಖುಷಿ ಆಗ್ತಿದೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಮ್ಮ ಮನೆ ಪಾಟಲ್ಲಿ ಪಕ್ಷಿಗಳು ಮರಿ ಹಾಕಿದ್ದು 3 ಪಕ್ಷಿಗಳು ನನಗೆ ಓಪನ್ ಮಾಡಿ ನೋಡಿದ ತಕ್ಷಣ ಅದೇನು ಮಾಡಿದೆ, ಅವ್ರ ಅಮ್ಮ ಬಂದಿದೆ, ಅದು ಹುಳ ಕಚ್ಕೊಂಬಂದು ಬಾಯಲ್ಲಿ ಹಾಕುತ್ತೆ. ಹುಳ ಕೊಡ್ತಾಯಿದ್ದಾರೆ ಅಂದ್ಕೊಂಡ್ಬಿಟ್ಟು ಅದು ಬಾಯಿ ತೆರಿತಾ ಇತ್ತು. ಅದು ನನ್ನ ನೋಡಿ ನಾನಿರೋದು ನೋಡಿಬಿಟ್ಟು 3 ಪಕ್ಷಿಗಳು ಪಾಪ ಹಾಗೆ ಬಾಯಿ ಮುಚ್ಕೊಂಡು ಮಲ್ಕೊಂಡ್ಬಿಡ್ತು. ಎಷ್ಟು ಚೆನ್ನಾಗಿದೆ. ನಮ್ಮ ಪಾಟಲ್ಲಿ ಮರಿ ಮಾಡೋದ್ರಿಂದ ತುಂಬಾ ಖುಷಿಯಾಗುತ್ತೆ. ಡೈಲಿ ನೋಡ್ತಾನೆ ಇರ್ತೀನಿ ನಾನು ಅದನ್ನು. ಹಾಗೆ ಇಲ್ಲಿ ಬೆಳಿಗ್ಗೆ ಬಾಗಿಲಿಗೆ ನೀರು ಹಾಕೊಂಬಂದ ತಕ್ಷಣ ಫಸ್ಟು ನನ್ನ ಕೆಲಸನೇ ಹಾಲು ಕಟ್ ಮಾಡಿ ಕಾಯಕ್ಕಿಟ್ಟು ಟೀ ಮಾಡ್ಕೊಂಡು ಕೊಡೋದ್ಮೇಲೆ ನನ್ನ ಕೆಲಸ ಆಗೋದು. ಇಲ್ಲಿ ಹಾಲು ಕಾಯಕ್ಕಿಟ್ಟು ನಾನು ಏನು ಮೆಂತೆಕಾಳು ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ರುಬ್ಬಿಟ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಗೋಧಿ ಹಿಟ್ಟಲ್ಲೂ ಅಂಗಡಿ ಮಿಷಿನಲ್ಲಿ ಹೋಗ್ಬಿಟ್ಟು ಗೋಧಿಯಲ್ಲಿ ಹೋಗಿ ಉದ್ದಿನಬೇಳೆ ಮೆಂತೆಕಾಳು ಹಾಕಿ ಹಿಟ್ಟು ಹಾಕ್ಸ್ಕೊಂಬಂದು ಮಾಡ್ಬೋದು. ನಾವಿಲ್ಲಿ ಹಾಗೆ ನಮಗೆ ಯಾವಾಗ ಬೇಕೋ ಆವಾಗ ಮಾತ್ರ ಈ ಥರ ನೆನೆಸ್ಬಿಟ್ಟು ಮಾಡ್ಕೊತೀನಿ. ಸ್ವಲ್ಪ ಅನ್ನ ಹಾಕಿದರೆ ಚೆನ್ನಾಗಿ ಮಿದುವಾಗುತ್ತೆ. ಹಂಗಾಗಿ ನಾನು ಸ್ವಲ್ಪ ಅನ್ನ ಇದ್ದಿದ್ದರಿಂದ ಅನ್ನ ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸಿ ಮಾಡ್ಕೊತೀನಿ. ಇದೇನು ಗೊತ್ತಾ, ಸ್ವಲ್ಪ ನಿಲ್ಲಿಸಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ನೈಸಾಗಿ ಮಾಡಬಾರ್ದು. ನೈಸಾಗಿ ಮಾಡಿದ್ರೆ ಏನಾಗುತ್ತೆ, ತುಂಬ ಜಿಗಿ ಬರುತ್ತೆ, ತಿನ್ನೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ದಪ್ಪನೇ ರುಬ್ಕೊಬೇಕು. ಇದು ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಬೇಕು. ಯಾಕೆಂದರೆ ಅದು ಒಂದು 20 ನಿಮಿಷ ಬೇಯಬೇಕು. ನೀರೆಲ್ಲ ಆವಿಯಾಗೋದ್ರೆ ಪಾತ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಜಾಸ್ತಿ ನೀರು ಹಾಕ್ಕೊಂಡು ಇಷ್ಟು ಸೈಜಲ್ಲಿ ಉಂಡೆ ತೊಗೊಬೇಕು. ನಿಮಗೆ ಚಿಕ್ಕದಾಗಿ ಬೇಕೋ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ನಾನು ಇಷ್ಟು ದಪ್ಪದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಇದು ಬಂದು ಈ ಪಾತ್ರೆಗೆ ಒಂದು ಬಿಳಿ ಕಾಟನ್ ಬಟ್ಟೆ ಕಟ್ಟಿ ಚಪಾತಿ ಥರ ಉದ್ದಿನೂ ಕೂಡ ಬೇಯಿಸ್ಕೊಬೋದು. ಚಪಾತಿ ಥರ ಉದ್ದಿ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡು ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿ ಟೇಸ್ಟ್ ಇರ್ತೈತಿ. ನಾನಿಲ್ಲಿ ಈ ಥರ ಉಂಡೆಗಳೇ ಮಾಡ್ತೀನಿ. ಯಾಕೆಂದರೆ ನನಗೆ ಅಷ್ಟೂ ಉಜ್ಜಿ ಒಬ್ಬೊಬ್ಬರಿಗೆ ಬೇಯಿಸ್ಕೊಡೋಕ್ಕೆ ಅಷ್ಟು ಟೈಮ್ ಇಲ್ಲ. ಹಂಗಾಗಿ ಇದಾದರೆ ಒಟ್ಟಿಗೆ ಉಂಡೆ ಕಟ್ಬಿಟ್ಟು ಬೇಯಿಸ್ಬೋದು. ಹಾಗಾಗಿ ಈ ಥರ ಮಾಡ್ತೀನಿ. ಇದಕ್ಕೆ ಒಣಕೊಬ್ಬರಿ ಚಟ್ನಿ ಪುಡಿ ತುಪ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರ್ತೈತೆ. ನಾನಿಲ್ಲಿ ಇದಕ್ಕೆ ಖಾರ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿನ್ನೋಕೆ ಮಾಡಿದ್ದೀನಿ. ಬೇಕಾದ್ರೆ ಬೆಲ್ಲ, ತುಪ್ಪ, ಸಕ್ಕರೆನೂ ಹಾಕ್ಕೊಂಡು ತಿನ್ಬೋದು. ಇದಕ್ಕೆ ಖಾರ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ತಿನ್ನೋ ತುಂಬಾ ಸೂಟ್ ಆಗುತ್ತೆ. ಉಜ್ಬಿಟ್ಟು ಮಾಡ್ಕೊಳ್ರಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಇದು ಬಂದು ಭಾನುವಾರದ ಲಾಗ್. ಅಂದರೆ ಮಕ್ಕಳೆಲ್ಲ ಮನೇಲಿರ್ತಾರೆ, ತುಂಬಾ ಕೆಲಸ ಇರುತ್ತಿದೆ. ಆ ಮಕ್ಕಳಿಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಹಂಗಾಗಿ ಉಜ್ಜಿ ಕೊಡ್ಬೋದಿತ್ತು. ಈ ಉಜ್ಜಿ ಮಾಡ್ಕೊಳೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಈ ಥರ ಉಂಡೆ ಕಟ್ಕೊಂಡಿದ್ದೀನಿ. ಫುಲ್ ಎಲ್ಲ ಒಟ್ಟಿಗೆ ಹಾಕ್ಕೊಬೇಕು, ಏನಾಗಲ್ಲ. ಇದು ನನ್ನ ಮಗನ ಡೈಲಿ ರೂಟೀನು. ಎದ್ದು ಬಂದ ತಕ್ಷಣ ನನ್ನ ಹತ್ರ ಬರ್ತಾನೆ, ನಾನು ಎತ್ಕೊಬೇಕು. ಅವನಿಗೆ ಎತ್ಕೊಂಡಿಲ್ಲ ಅಂದರೆ ಅವನಿಗೆ ಸಮಾಧಾನನೇ ಆಗಲ್ಲ. ಇದು ಇವಾಗಲಿಂದಲ್ಲ, ನಾವು ಚಿಕ್ಕವನಿದ್ದಾಗಲಿಂದನೂ ಒಂದು ದಿನ ಮಿಸ್ ಮಾಡಿದೆ ಅವ್ನು ಈ ಥರ ನನ್ನ ಹತ್ರ ಬಂದು ಎತ್ಸ್ಕೊಂಡು ಹೋಗ್ತಾನೆ. ಹಾಗೆ ಇಲ್ಲಿ ಚಟ್ನಿ ಮಾಡೋಣ, ಖಾರ ಚಟ್ನಿಗೆ ಅಂತಂದು ಹೇಳ್ಬಿಟ್ಟು ಒಂದು 15 ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ನೋಡಿ ಮೆಣ್ಸಿನ್ಕಾಯಿ ತೊಗೊಳ್ರಿ. ಒಂದು 15 ಜನಕ್ಕೆ ಸುಮಾರು ಚಟ್ನಿ ಆಗುತ್ತೆ. ಸಾಕು, ಸ್ವಲ್ಪ ಬೇಕು ಅಂದರೆ ಒಂದು 10 ಹಾಕಿದ್ರೂ ಸಾಕು. ಬೇಯಿಸ್ಕೊಂಡ್ಮೇಲೆ ಅದು ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ನೀರು ಇಟ್ಬಿಟ್ಟು ತೊಳೆದು ಬೇಯಿಸ್ಕೊತಾ ಇದ್ದೀನಿ ನಾನು. ಬೇಯಕ್ಕೆ ಇಟ್ಬಿಟ್ಟು ಇಲ್ಲಿ ಸ್ವಲ್ಪ ಮೆಂತೆ ಮತ್ತು ಜೀರಿಗೆ, 1 ಸ್ಪೂನು ಮೆಂತೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಇದ್ರೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಡ್ರಿ. ಮೆಂತೆ ಮತ್ತು ಜೀರಿಗೆ ಹುರಿದಿಟ್ಕೊಳ್ತೀನಿ. ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆ ಹಾಕಿಡ್ತೀನಿ. ಇದು ನೋಡಿ ಚೆನ್ನಾಗಿ ಬಿಸಿ ನೀರಲ್ಲಿ ಬೆಂದಿದೆ. ಬೇಯಿಸ್ಕೊಂಡ್ರೆ ಏನಂದರೆ ನಾವು ಮಿಕ್ಸಿಗೆ ಹಾಕಿದಾಗ ಬೀಜ ಎಲ್ಲ ಹಾಗೇ ಇರೋಲ್ಲ, ಚೆನ್ನಾಗಿ ನೈಸ್ ಆಗುತ್ತೆ. ಇಲ್ಲಿ ನಾನು ಸ್ವಲ್ಪ ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ. ಇದು ಚೆನ್ನಾಗಿ ಎಣ್ಣೆ ಜಾಸ್ತಿನೇ ಇರಬೇಕು. ಕಡಿಮೆ ಇದ್ದರೆ ಸ್ವಲ್ಪ ಖಾರ ಥರ ಆಗುತ್ತೆ, ಜಾಸ್ತಿ ಇದ್ದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ಹಾಗಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಇದು ಹಾಕಂದ್ರೆ ಹಾಕ್ಕೊಬೋದು, ಬಿಟ್ಟರೆ ಬಿಡ್ಬೋದು. ನಾನು ಸ್ವಲ್ಪ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಫಸ್ಟಿಗೆ ಒಣಮೆಣ್ಸಿನ್ಕಾಯಿನಲ್ಲೇ ಹಾಕ್ಬಾರ್ದು. ಫಸ್ಟು ಒಣಮೆಣ್ಸಿನ್ಕಾಯಿ ಕಾಳು ರುಬ್ಬಿಟ್ಕೊಂಡು ಕಾಳು ಒಣಮೆಣ್ಸಿನ್ಕಾಯಿ ರುಬ್ಬಬೇಕು. ಯಾಕೆ ಅಂದರೆ ಅದು ಈರುಳ್ಳಿ ಜಾರ್ಕೊಳ್ಳುತ್ತಲ್ಲ, ಈರುಳ್ಳಿ ಜಾರೋದ್ರಿಂದ ಇದು ಒಣಮೆಣ್ಸಿನ್ಕಾಯಿ ನೈಸಾಗಿ ಆಗೋಲ್ಲ. ಹಾಗಾಗಿ
ಹುಣಸೆಹಣ್ಣು ಮತ್ತು ಕಾಳು, ಒಣಮೆಣ್ಸಿನ್ಕಾಯಿ ಇದು ಮೂರನ್ನು ಆಫು ಆನ್ ಮಾಡಿ ಮಿಕ್ಸಿ ಮಾಡ್ಕೊಬೇಕು. ಈ ಸ್ಪೂನ್ ಸಹಾಯದಿಂದ ಈಗೆಲ್ಲ ಮಿಕ್ಸ್ ಮಾಡಿ ಮಾಡ್ಕೊಬೋದು. ಬೇಕಾದ್ರೆ ಸ್ವಲ್ಪ ನೀರು ಹಾಕೊಬೋದು. ನಾನು ಗಟ್ಟಿಗೆ ಮಾಡ್ತಾಯಿದ್ದೀನಿ. ತಿರುಗಿಲ್ಲ ಅಂದರೆ ಬೈ ಚಾನ್ಸ್ ಸ್ವಲ್ಪ ನೀರು ಹಾಕ್ಕೊಡ್ರಿ, ಏನು ಇದಾಗಲ್ಲ. ನಾವು ಮತ್ತೆ ಬಾಣಲೆ ಇಟ್ಟು ಬಿಸಿ ಮಾಡ್ಕೊತಾರೆ ಸರಿ ಹೋಗುತ್ತೆ. ಇದು ನಾನು ಸ್ವಲ್ಪ ಖಾರ ಆಗುತ್ತೆ ಅಂತ ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಬೆಲ್ಲ ಕರಗಿಸಿಟ್ಕೊಂಡಿರೋದ್ರಿಂದ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ನಾವು ರುಬ್ಬಿಟ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ನೈಸಾಗಿ ಎಷ್ಟು ಸಾಧ್ಯ ಅಷ್ಟು ನೈಸಾಗಿ ಮಾಡೋದು. ಇವಾಗ ಒಂದು ಬಾಣಲಿಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ರುಬ್ಬಿರೋದೆಲ್ಲ ಒಂದು ಸ್ವಲ್ಪ ನೀರು ನಿಮಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟನ್ನು ಹಾಕ್ಕೊಂಬಿಟ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಬೇಕು ಉಪ್ಪೆಲ್ಲ ಎಷ್ಟು ಬೇಕು ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಇದು ತುಂಬ ದಿನವೇ ಇಟ್ಕೊಬೋದು, ಏನೂ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿ ಕುದಿಸ್ತಾ ಇದ್ದೀನಿ. ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ, ಏನೂ ಆಗೋಲ್ಲ. ಅದು ಮೇಲೆ ಹಾಕಿದ್ರೂ ಇದು ನಾನು 2 ಸ್ಟೆಪ್ ಹಾಕಿದ್ದೀನಿ. ಕೆಳಗಡೆ ಒಂದು ಸ್ಟೆಪ್ ಇದೆ, ಮೇಲೊಂದು ಸ್ಟೆಪ್ ಇದೆ. ಇದೇ ಇಷ್ಟೊಂದು ಅಂದ್ಕೊಂಡ್ಬಿಟ್ರೆ ನಮ್ಮ ಮನೇಲಿ 7 ಜನ ಇದ್ದೀವಿ, ಹಾಗಾಗಿ ಅಷ್ಟೊಂದು ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಖಾರ ಚಟ್ನಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಕಲರು ಅಷ್ಟೇ ಚೆನ್ನಾಗಿತ್ತು. ಬ್ಯಾಡಗಿ ಮೆಣಸಿನ್ಕಾಯಿಂದ ಮಾಡಿದ್ದೆ. ಫೈನಲಿ ಎಲ್ಲ ರೆಡಿ ಆಯಿತು. ಎಲ್ರಿಗೂ ಹಾಕ್ಕೊಟ್ಟು ನಾನು ತಿಂತಾಯಿದ್ದೀನಿ. ತಿಂದ್ಬಿಟ್ಟು ನೆಕ್ಸ್ಟ್ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂತು. ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಹೇಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ರೆಸಿಪಿನ. ಹಾಗೆ ತಿಂಡಿ ತಿಂದ್ಕೊಂಡು ನಾನು ತರಕಾರಿ ಮಾರ್ಕೆಟಿಗೆ ಹೋಗಿ ತರಕಾರಿನೆಲ್ಲ ತೊಗೊಂಬಂದೆ. ಇಲ್ಲಿ ಕ್ಯಾರೆಟು, ಬೀನ್ಸು ತುಂಬ ಫ್ರೆಶ್ ಆಗಿತ್ತು. 40 ರೂಪಾಯಿ ಕೆಜಿ ಅಂತ 1 ಕೆಜಿ ತೊಗೊಂಬಂದಿನಿ. ಇದು ತರಕಾರಿನೆಲ್ಲ ಎತ್ತಿಡ್ತಾಯಿದ್ದೀನಿ. ನಮ್ಮ ಅತ್ತೆಯವರು ಇವಾಗ ಟೈಮ್ ಬಂದು 10:15, 10:30 ಆಗಿದೆ. ಇವಾಗ ಎದ್ದುಬಿಟ್ಟು ಬಂದಿದ್ದಾರೆ. ಅವರು ಹುಷಾರಿಲ್ಲ ಅಂತ ಮಲ್ಕೊಂಡಿದ್ರು. ಅವ್ರಿನ್ನೂ ತಿಂಡಿ ತಿಂದಿಲ್ಲ. ಅವ್ರಿಗೂ ಕೂಡ ತಿಂಡಿ ಹಾಕಿ ಕೊಡಬೇಕು. ಅಲ್ಲಿ ಹಿಂದೆ ಕೂತಿರೋರು ನಮ್ಮ ಮಾವ ಅವ್ರೂ ಪೇಷಂಟಿಗೆ ಹುಷಾರಿಲ್ಲ. ಇಬ್ಬರೂ ತಿಂಡಿ ಇನ್ನೂ ಆಗಿಲ್ಲ. ಇನ್ನು ಮತ್ತೇನು ಬಂದು ಬಿಸಿನೀರು ಕಾಯಿಸ್ಕೊಂಡು ಕುಡಿತಾರೆ. ಡೈಲಿ ಅವ್ರದ್ದು ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದಾರೆ. ತಿಂಡಿಯೆಲ್ಲ ಆದಮೇಲೆ ಇದು ಮಧ್ಯಾಹ್ನ ಊಟಕ್ಕೆ ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡು. ಸೊಪ್ಪು ಸಾರು ಅಂದರೆ ಉಳ್ಸೊಪ್ಪು ಅಂತೀವಿ ನಮ್ಮ ಕಡೆ, ಅದು ಮಸೊಪ್ಪು. ಇದು ಬಂದು ಸಿಹಿಕೈ ಚಂದ್ರು ಅಡುಗೆ ಮಾಡೋದ್ರಲ್ಲಿ ಗೌರಿಯಮ್ಮ ಬರ್ತಾರಲ್ಲ ಅವರು ಹೇಳಿದ್ದಾರೆ. ಇದು ಅಲರ್ಜಿಗೆ ನೋಡ್ರಿ, ನಮ್ಮ ಅತ್ತೆ ಕೈಯೆಲ್ಲ ರೆಡ್ ಆಗಿ ಅಲರ್ಜಿ ಆಗಿದ್ದಲ್ಲ ಅದಕ್ಕೆಲ್ಲ ನೆಲ್ಲಿಕಾಯಿಗೆ ಬಂದು ತುಪ್ಪ ಹಾಕಿ 20-25 ದಿನ ನೆನೆ ಇಡಬೇಕಂತೆ. 25 ದಿನನೂ ಹೆಚ್ಚಿಬಿಟ್ಟು ಪೀಸ್ ಮಾಡಿ ಅದು 25 ದಿನ ನೆನೆ ಇಟ್ಬಿಟ್ಟಿದ್ದಾರೆ. 25 ದಿನ ಆದಮೇಲೆ ತೆಗೆದು ನೋಡಿದ್ರೆ ಇಷ್ಟು ರಸ ಬಂದಿದೆ. ಈ ರಸನ ಡೈಲಿ 1 ಸ್ಪೂನ್ ಕುಡಿಬೇಕು ಅಂತ ಹೇಳಿದ್ದಾರೆ ಅವರು. ಏನೋ ಟ್ರೈ ಮಾಡ್ತಿದ್ದಾರೆ, ನೋಡಬೇಕು ಸರಿ ಹೋಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ತುಂಬ ಕಡೆ ಹಾಸ್ಪಿಟ್ಲಿಗೆ ತೋರಿಸ್ತೀವಿ, ಎಲ್ಲೂ ಸರಿ ಹೋಗಿಲ್ಲ. ಅವ್ರಿಗೆ ಬ್ಲಡ್ ಅಲರ್ಜಿ ಇದೆ, ಹಾಗಾಗಿ ಅವರಿಗೆ ಯಾವುದೇ ಮೆಡಿಷನ್ ಕೊಟ್ರೂ ಅವ್ರಿಗೆ ಹೋಗ್ತಾಯಿಲ್ಲ. ಬೇರೆ ಮೆಡಿಷನ್ ಎಲ್ಲ ಕೊಟ್ರು ಅವರಿಗೆ ಏಜ್ ಆಗಿರೋದ್ರಿಂದ ತುಂಬ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರೆ ಅವ್ರಿಗೆ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ. ತುಂಬ ಸುಸ್ತಾಗುತ್ತೆ, ಇಲ್ಲ ಮೋಷನ್ ಸ್ಟಾರ್ಟ್ ಆಗುತ್ತೆ, ಏನಾದರೂ ಇದಾಗ್ಬಿಡುತ್ತೆ ಅವರಿಗೆ. ಹಂಗಾಗಿ ಇದೆಲ್ಲ ನಾಟಿದೆಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ. ನೋಡಬೇಕು ಸರಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಇವನು ನನ್ನ ಮಗ ಡ್ರಾಯಿಂಗ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದ. ಹಾಗೆ ತರಕಾರಿ ತೊಗೊಂಬರಕ್ಕೆ ಹೋದಾಗ ಪೈನಾಪಲ್ ತಂದಿದ್ದಲ್ಲ, ಇದನ್ನ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಇದು ತಿನ್ನೋದು ಎಷ್ಟು ಈಸಿ, ಕಟ್ ಮಾಡೋದಂತೂ ತುಂಬಾ ಕಷ್ಟ. ಕಟ್ ಮಾಡಬೇಕು ಅಂದ್ರೆ ಆಗಲ್ಲ. ಕಟ್ ಮಾಡಿ ಕೊನೆಗೆ ಕಾಳುಮೆಣಸು ಮತ್ತು ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ಸಕ್ಕರೆ ಕೂಡ ಹಾಕ್ಬೋದು. ನಾನಿಲ್ಲಿ ಕಾಳುಮೆಣಸು ಮತ್ತು ಉಪ್ಪಿನ ಪುಡಿ ಹಾಕ್ಕೊಟ್ಟಿದ್ದೀನಿ. ಏನಾದರೂ ಏನಾರ ಬಂದರೆ ಅದು ಆಗಲ್ಲ ಅಂತಂದರು. ಇನ್ನು ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.